ಅಹಮದಾಬಾದ್ ಇವತ್ತು ಸಂಭಾಜಿ ನಗರ ಅಂತಿದೆ. ಸೊ ಅಲ್ಲಿದು ಸುಲ್ತಾನೀರ್ ತಗೊಳ್ತಾರೆ. ಒಂದು ಪಾರ್ಟ್ ಅವರಿಗೆಲ್ಲ ಕಾಣ್ತಾ ಅಂತ ಆನೆ ಅಷ್ಟು ಸ್ಪೀಡ್ ಓಡ್ತಾ. ಕ್ಯಾಪಚಿನೋ ತಕೊಂಡ್ರೆ ನಾನು ಹೇಸಲ್ನಟ್ ಕೋಲ್ಡ್ ಕಾಫಿ ಕಂಡ ಇದನ್ನ ಆರ್ಡರ್ ಮಾಡುವ. ಎಲ್ಲಿಂದ ಬಂದು ಇದು ಚಿಕ್ಕದ ಆಚೆಗೆ ಎಷ್ಟು ಟಿನ್ನಲ್ಲಿ ಆಯ್ತಿತ್ತಪ್ಪ. ಎಂತ ನಾಟಕ, ಕಣ್ಣೆಲ್ಲ ಮುಚ್ಕೊಂಡು ಆ ಗ್ಲಾಸ್ ಹಾಕೋ ನೀ ಕಣ್ಣು ಮುಚ್ಚಿದ್ರೆ ಕಾಣ್ತದೆ ಅದರಲ್ಲಿ. ಗ್ಲಾಸ್ ತೆಗಿ ಕಣ್ಣು ಮುಚ್ಚಿ ಕುಳ್ಳಿ ಮಾವಿನಣ್ಣು ತಕೊಂಡ್ ಬಂದಿತ್ತ ಕಾಣಿಗೆ ಎಷ್ಟು ರಾಶಿ ಮಾವಿನಣ್ಣು ಇತ್ತೆಲ್ಲ. 1 kg ಕೊಡಿ ಅಂದ್ರೆ 1.5 kg 2 kg ಕೊಡಿ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ್. ಎಲ್ಲ ಗಮ್ಮತ್ತಂಗಿದ್ರಿ ಅಲ್ಲ. ಇವತ್ತು ನಾವು ಗಮ್ಮತ್ತಂಗಿದ್ದ ಅಂತಕ್ಕಂತಂದ್ರೆ ಇವತ್ತು ಸಂಡೇ. ನಾವು ಬೆಂಗಳೂರಿಂದ ಹೊರಟಿತ್ತು 6 ಗಂಟೆಗೆ. ಎಲ್ಲಿಗಂತಂದ್ರೆ ಎಲ್ಲಿಗಂತಂದ್ರೆ ಒಂದು ಸ್ಪೆಷಲ್ ಪ್ಲೇಸಿಗೆ 4 ಗಂಟೆ ಜರ್ನಿ. ಅಲ್ಲಿಗೆ ಹೋಗಿ ಬೆಳಿಗ್ಗೆ ಹೋಗಿ ಸಂಜೆ ಒಳಗೆ ಬರ್ಕ ಸಂಜೆ ಮೇಲೆ ಕಿರಣಿಗೆ ಫ್ಲೈಟ್ ಇತ್ತು. ಸೊ 8 hours ಜರ್ನಿ. ಓ ದೇವ್ರೆ, ಇವತ್ತು ಜರ್ನಿ ಎಲ್ಲ ಆಗ್ತಕ್ಕೆ ನಂಗೊತ್ತು. ನಾನು ಹೇಳಿದೆ ಸುಮಾರು ಸಲ ಹೇಳಿದೆ ನಿಮ್ಗೆ ಜರ್ನಿ ಮಾಡೋಕ್ಕಿತ್ತ, ನಂಗಿಲ್ಲ. ಸೊ ಕಾಣಿ ಬೇಡ, ಇವತ್ತು ನೆಕ್ಸ್ಟ್ ಟೈಮ್ ಆದರೂ ಹೋಪ ಅಂತಂದ್ರೆ ಇಲ್ಲ ಹೋಪ ಅನ್ಕೊಂಡು ಹೊರಟಿತ್ತು. ಈಗ ಎಲ್ಲಿಗೆ ಗೊತ್ತಿತ್ತಾ? ಹ್ಯಾಂಡ್ ಪಿಕ್ ಕಾಫಿ ಬೈ ಟಾಟಾ ಅಮರ. ಅದು ಹೇಳ್ಬೇಡ, ಮತ್ತೆ ತುಂಬ ಕಣ್ಣಾಗ್ಬೋದು. ಹೆಂಡತಿಯರೆಲ್ಲ ಹೇಳ್ತಾರೆ ಹೋಗು ಅಂತ, ಗಂಡಸರು ಹೋಗೋಣ. ಮತ್ತೆ ನನಗೆ ನೀನು ಹಾಕ್ತೀಯ ಬೇಡಿ, ಮತ್ತೆ ನನಗೆ ಮೇಲ್ ಫ್ರೆಂಡ್ಸ್ ಅವರೆಲ್ಲ ನಂದು ಕಾಲ್ ಮಾಡಿ ಹೇಳ್ತಾರೆ ಯಾಕೆ ಮಾಡ್ತೀರಿ. ಬೇಡ ಅಂದ್ರು, ನೀವೇ ಕರ್ಕೊಂಡು ಹೋಗ್ತೀರಾ, ನೀವು ಕರ್ಕೊಂಡು ಹೋಗಿ ನಮಗೆ ಪ್ರೆಷರ್ ಬರುತ್ತೆ ಅಂತ ನನಗೆ ಫೋನ್ ಮಾಡಿ ಹೇಳ್ತಾರೆ. ಕಣ್ಣಲ್ಲಿ ಹಾಕೋಕೆ ಜಿ ವ್ಯಾಗನ್ ಗ್ರೀನ್ ಚೆನ್ನಾಗಿಲ್ಲ, ಪಿಂಕ್ ಬೇಕು ಆಯ್ತಾ. ಸೊ ಕೂರ್ಗ್ ಗಂಬರ್ ನಂಗೆ ಸೀರಿಯಸ್ಲಿ ನಿನ್ನೆ ಹೇಳ್ರ ಹ್ಯಾಂಡ್ ಪಿಕ್ ಕಾಫಿ ಬೈ ಟಾಟಾ ಹಾಪ ಇಲ್ಲಿಂದ 4 ಅವರ್ ಜರ್ನಿ 3.5 ಹೇಳಿದ್ರಿ. ಮತ್ತೆ ಎಲ್ಲ ರೆಡ್ಯೂಸ್ ಎಲ್ಲ ಮಾಡಿದ್ರಿ 4.5. ಯಪ್ಪ ದೇವ್ರೆ, ಸೀರಿಯಸ್ಲಿ ನಾನು ಊರಿಗೆ ಹೋಗೋತ್ತಿಗೆ ಟೆನ್ಷನ್ ಹಂಗೆ ಹೋಗ್ಬೋದು. ಈ ಕಾರ್ ಹಂಗೆ ಕುತ್ಕೊಂಡ್ಕಲ್ಲ 7-8 ಗಂಟೆ ಅನ್ಕೊಂಡೆ. ಬಟ್ ನಾನು ಇತ್ತೀಚೆಗೆ ಅಂತ ಗೊತ್ತಾ ಇವರಂತ ಹೇಳ್ರು, ನಾನು ಓಕೆ ಅಂತಿದ್ದೆ. ಬೇಕಾದ್ರೆ ನೀ ಎಲ್ಲಿಗೋ ಇಲ್ಲ, ನೀನು ಸಪೋರ್ಟಿವ್ ಇಲ್ಲ, ಹಂಗೆ ಬೇಡ ಅನ್ಕೊಂಡು. ಬಟ್ ನಂಗೂ ಇಷ್ಟನೇ. ಸೊ ಅದಕ್ಕೆ ಕಾರ್ ಜರ್ನಿ 1 ವಾರ 2 ವಾರ ಮತ್ತೆ ನೀ ಕುತ್ಕೊಳ್ಳಿ. ಅಲ್ಲಿ ನಂಗೆ ಮನೆಗೆ ಇಪ್ಪದು ಇಷ್ಟ ಆಯ್ತಲ್ಲ ಜಾಸ್ತಿ. ಬಟ್ ಇದು 4 ಗಂಟೆ, ಅದು ಒಂದು ದಿನದಲ್ಲ. ವೈಟ್ ಫೀಲ್ಡ್ ಹೋಗಿ ಬರ್ಬೇಕಷ್ಟೇ. ಅದೇ. ಸೊ ಅದಕ್ಕೆ ಬೇಗ ಹೊರಟಿದ್ದೀಗ 6 ಗಂಟೆಗೆ ಹೊರಟಿತ್ತು. ಕೂರ್ಗಿಗೆ ಹೋಗಿ ಬಪ್ಪುದು. ಓ ದೇವ್ರೆ, ನಂಗೆ ಗೊತ್ತಿಲ್ಲ. ಐ ಆಮ್ ಎಕ್ಸೈಟೆಡ್ ಅಬೌಟ್ ದಿಸ್ ಜರ್ನಿ. ಲೆಟ್ಸ್ ಸಿ ಹೌ ಇಟ್ ಇಸ್ ಗೋನಾ ಗೋ. ಕಾಫಿ ಕುಡೋಕೆ ನಂಗೆ ಸ್ವಲ್ಪ ಮಾವಿನಣ್ಣೆಲ್ಲ ತಿಂದು ಎಲ್ಕಣಿ ಹೀಟ್ ಆಯ್ತು. 2 ಗುಡ್ಲೆ ಬಂದಿತ್ತು, ಇನ್ನೊಂದಿತ್ತದ ಹೋಯ್ತು 2 ಗುಡ್ಲೆ. ಬಟ್ ಕಾಫಿ ಕುಡೋದಕ್ಕೆ ಅಥವಾ ಟೆನ್ಷನಿಗೆ ಅಥವಾ ನಿದ್ದೆ ಬಿಟ್ಟೋದಕ್ಕೆ ಗೊತ್ತು. ಬಟ್ ಹಸಮ್ಮ ಅದು. ಬಟ್ ನಾವು ಕಾಫಿ ಇಷ್ಟ ನನಗೆ, ಬಟ್ ನಾನು ಕುಡೋದಿಲ್ಲ ಅಂತಕ್ಕಂತಂದರೆ ನನಗೆ ಸ್ವಲ್ಪ ಹೀಟ್ ಆಯ್ತು ಅಂದ್ಕೊಂಡು. ಸೊ ಅದನ್ನ ಅವಾಯ್ಡ್ ಮಾಡ್ತಿದ್ದೆ. ಇವತ್ತು ಡೆಫಿನೆಟ್ಲಿ ಐ ಆಮ್ ಗೋನಾ ಡ್ರಿಂಕ್ ಕಾಫಿ. ಮಳೆ ಬರ್ತಿರುತ್ತಲ್ಲ, ಕೊಡೆ ತರಬೇಕಿತ್ತಲ್ವಾ? ನೀವು ಕೂರ್ಗ್ ಅಂತ ಹೇಳಿದ್ರೆ ನಾನು ತರ್ತಿದ್ದೆ. ಇರ್ಲಿ ಕಮ್ಮ ಹೆಂಗಿರುತ್ತೆ ಅನ್ಕೊಂಡೆ. ಮತ್ತೆಂತ ಅಂದ್ರೆ ವಿಷಯ, ವಿನಯ್ ಅಲ್ಲಿ ಇರ್ತಾ ಈಗ. ಎಲ್ಲಿ ಅವಂದು ಏನೋ ಮಧ್ಯ ರೋಡಲ್ಲಿ ಇರ್ತಾ, ಅವನ ಮನೆಯಿಂದ ಅವ್ನು ಬತ್ತ. ಸೊ ಅವನನ್ನು ಪಿಕ್ ಮಾಡಿ ಯಾಗೋವೇ. ಹಲೋ ವಿನಯ್ ಅವರೇ. ವಿನಯ್ ಅಣ್ಣ ನಾನು ಸೀದೋಗ್ಬಿಡಿಕೆ. ವಿನಯ್ ಬಂದಾಯ್ತು. ಈಗ ನಾವು ಹೊರಡುದೇ ಎಲ್ಲಿ ಗೊತ್ತಾ ವಿನಯ? ಟೆಂಪಲ್. ನಂಗೂ ಈಗ ಗೊತ್ತದ್ದ. ಅವ್ರೆಂತಂದ್ರೆ ಕಾಫಿ ಕುಡುಕಪ್ಪ ಅಂದ್ರ ಅದ. ಈಗ ಕೂರ್ಗಂಬ್ರ 4 ಗಂಟೆ ಜರ್ನಿ. ಅವ್ರಿಗೆ 5 ಗಂಟೆಗೆ ಮನೆಗೆ ಇರ್ಕ. ಅವರಿಗೆ ಫ್ಲೈಟ್ ಐತಿ 7 ಗಂಟೆಗೆ. ಸೊ ವಿ ಆರ್ ಗೋಯಿಂಗ್ ಟು ಗೋ. ಅಲ್ಫೊಂದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಎಷ್ಟು ಕೊಡೋದು ಮಿನಿಮಮ್? ಇದು 320, 350. 1 kg ಕೆಜಿ ಬೇಕಾ? ಒಂದೇ ಬರುತ್ತೆ. ಅದೇ ಹೌದು. ಇಲ್ಲ ಮಾವಿನಣ್ಣು ತಕೊಂಡ್ ಬಂದಿತ್ತ ಕಾಣಿಗೆ ಎಷ್ಟು ರಾಶಿ ಮಾವಿನಣ್ಣು ಇತ್ತೆಲ್ಲ. 1 kg ಕೊಡಿ ಅಂದ್ರೆ 1.5 kg 2 kg ಕೊಡ್ತದೆ. ಇನ್ನೇನು ಬೇಕಾ? ರಂಬೋಟ ಬೇಡ, ಸಾಕು.
ಜಾಗೃತಿಯಲ್ಲಿ ಇರೋದು. ಅಬ್ಬಾ ಹಾ ಹಾ ಎಂತ ನಾಟಕ. ಕಣ್ಣೆಲ್ಲ ಮುಚ್ಕೊಂಡು ಆ ಗ್ಲಾಸ್ ಹಾಕೋ ನೀ ಕಣ್ಣು ಮುಚ್ಚಿದ್ರೆ ಕಾಣ್ತದೆ ಅದರಲ್ಲಿ. ಗ್ಲಾಸ್ ತೆಗಿ ಕಣ್ಣು ಮುಚ್ಚಿ ಗ್ಲಾಸ್ ಹಾಕೋ ನೀ ಕಣ್ಣು ಮುಚ್ಚಿದ್ರೆ ಕಾಣ್ತದ. ನನಗೆ ಸೈಡಿಂದ ಕಾಣ್ತದೆ, ಜನರಿಗೆ ಕಾಣ್ತದೆ. ಗ್ಲಾಸ್ ತೆಗೆದು ಕಣ್ಣು. ಅದು ಮುತ್ತಿಗೋಡು ಸಾಕಾನೆ ಶಿಬಿರಾಮ್ರೆ. ಬಟ್ ಅದು ಕ್ಲೋಸ್ ಇತ್ತ ಅಂತ ಗೊತ್ತಿಲ್ಲ. ಆಚೆ ಕಡೆ ಕ್ಲೋಸ್ ಹಾಕಿರ. ಕ್ಲೋಸ್ ಗೇಟ್. ನೋಡು ಬಟ್ ಈಗ ವಿನಯ ಹೊಯ್ದಲ್ ಕೇಳ್ಕೊಬಕ್ಕೆ ಎದುರಿದ್ದು ಕೇಸ್ ತರಿದೆ ನೋಡು. ವಿನಯ ಹೊಯ್ದ ಕೇಳ್ಕೊಬಕ್ಕೆ ಅಂತ ಓಪನ್ ಐತೆ ಗೊತ್ತಿಲ್ಲ. ಕಾಂಬ ಅಂತ ಇಲ್ಲಿ ದಿವಸ ಇಲ್ಲ, ನೆಟ್ವರ್ಕ್ ಇಲ್ಲ. ದೊಡ್ಡ ದೊಡ್ಡ ಆನೆ ಹಿಡಿದೈತೆ. ದುಬಾರಿ ಇದಾಯ್ತಲ್ಲ ಇನ್ಸಿಡೆಂಟ್, ಅವತ್ತಿಂದ ಸ್ಟಾಪ್ ಮಾಡಿರೋದು. ಅದೊಂದು ಇದೇ ಥರ ಸತ್ರ ಅವರಿಂದ ಸ್ಟಾಪ್ ಆಯ್ತು ಈಗ. ಸೊ ಅದು ನಾಗರಹೊಳೆ ಆದರೆ 3 ಗಂಟೆಗೆ 3 ಗಂಟೆ ಸಫಾರಿ ಸ್ಟಾರ್ಟ್. ಸೊ ಈಗ ನಾವು ಐ ಥಿಂಕ್ ಈಗ ಡೈರೆಕ್ಟಾಗಿ ಅದಕ್ಕೆ ಹೋಗ್ತೀವಿ ಕಾಫಿ ಕೊಡೋಕ್ಕೆ. ಲೈಕ್ ವೆದರ್ ಮಳೆ ಇಲ್ಲ, ಬಿಸಿಲು ಇಲ್ಲ, ಕಮ್ಮಿ ಗಾಳಿ ಇಲ್ಲ. ಫುಲ್ಲು ಕಾಡ್ ಗ್ರೀನ್ 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 ಇತ್ತೆ ಸುತ್ತಲೂ. ಒಂದು ಕಣಿ ಇದೆ ಆಚೆಗೆ ಹೋದ್ ನಾವು ಎಸ್ಟೇಟಾಗ. ಇದು ಇಲ್ಲಿ ಇದೆ ಅಂತಲೇ ಕಾಫಿ ಕುಡಿಕೆ ಅದು ಇದೆಲ್ಲ ಬ್ಯೂಟಿಫುಲ್. ಕಣಿ ಇಲ್ಲಿಂದ ಬಂತು ನಾವು. ಇಲ್ಲಿಂದ ಬಂದು ಇದು ಚಿಕ್ಕದು ಆಚೆಗೆ ಎಸ್ಟೇಟ್ ಇನ್ನೂ ಲೈಕ್ ಇತ್ತಪ್ಪ. ಎಸ್ಟೇಟಿಗೆ ಹಬ್ಬಕ್ಕೆ ಒಳಗೆ ಹಬ್ಬಿದ್ರೆ ಲೈಕ್ ಆಗ್ತಿದ್ದೇನೆ. ಬಟ್ ನಾನು ಒಳಗೆ ಹಬ್ಬಿಲ್ಲ. ಎಸ್ಟೇಟ್ ಈ ಥರ ಕಾಣುತ್ತೆ ಹೊರಗಿಂದ. ಈ ಥರ ಲೈಕ್ ಇತ್ತು. ಒಂಚೂರು ಬಿಸಿಲು ಇತ್ತು. Do I want to explore now? Not sure. Hold it back. ಅಲ್ಲಿ ರೀಚ್ ಆಪತ್ತಿಗೆ 10:30 ಏನೋ ಆಯ್ದಿತ್ತು. 4 ಗಂಟೆ ಜರ್ನಿ ಮಾಡಿ ಸ್ವಲ್ಪ ಹಸುವಾಪ್ ಶುರು ಆಯ್ತು. ನಾರ್ಮಲಿ ಅಷ್ಟೊತ್ತಿಗೆ ನಾನು ತಿಂದಿಪ್ಪದಿಲ್ಲ, ಬಟ್ ಸ್ಟಿಲ್ ಜರ್ನಿ ಮಾಡಿತ್ತಲ್ಲ ಅದಕ್ಕೆ ಹಸುವಾಪ್ ಶುರು ಆಯ್ತು. ಕಿರಣ್ ಮತ್ತು ವಿನಯ್ ಕ್ಯಾಪುಚಿನೋ ತಗೊಂಡ್ರೆ, ನಾನು ಹೇಸಲ್ನಟ್ ಕೋಲ್ಡ್ ಕಾಫಿ ಇದನ್ನು ಆರ್ಡರ್ ಮಾಡುವಂತ ಅದನ್ನು ಆರ್ಡರ್ ಮಾಡಿದೆ. ಜೊತೆಗೆ ಬರ್ಗರ್ ಮತ್ತು ಚೀಸಿ ಚಿಕನ್ ಕೀಶ್ ಇವ್ರು ಕಿರಣ್ ತಗೊಂಡದ. ಸ್ವಲ್ಪ ವಿಚಿತ್ರ ಹೆಸರಿದ್ದಪ್ಪ. ನಾನು ತಿಂದು ಅಡಿಲ್ಲ, ಒಳ್ಳೇದಿತ್ತು. ಒಂದು ಸ್ವಲ್ಪ ಡಿಫ್ರೆಂಟ್ ಆಯ್ದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು. ನೀವು ಟ್ರೈ ಮಾಡಿದ್ರೆ ಕಾಮೆಂಟಲ್ಲಿ ಹೇಳಿ. ನನ್ನ ಮುಖದ ಎಕ್ಸ್ಪ್ರೆಷನ್ ಕಂಡ್ರೆ ಸ್ವಲ್ಪ ವಿಚಿತ್ರ ಫೀಲ್ ಆದಂಗಿತ್ತು. ಬಟ್ ಬರ್ಗರೆಲ್ಲ ಬೆಳಿಗ್ಗೆ ತಿಂಬಂಥ ವಸ್ತುನೇ ಅಲ್ಲ. ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದೆ. ಬಟ್ ಒಂದು ದಿವಸ ವೆಕೇಷನ್ ಅಥವಾ ವೀಕೆಂಡಲ್ಲಿ ನಡೀತು, ತೊಂದರೆ ಇಲ್ಲ ಅಂದ್ಕೊಂಡು ಬರ್ಗರ್ ತಿಂದೆ. ಒಳ್ಳೇದಿತ್ತು. ಪ್ಲೇಸು ಸಹ ಇಷ್ಟ ಆಯಿತು. ಒಂಥರ ವೆದರ್ ಎಲ್ಲ ಒಳ್ಳೇದಿತ್ತು. ಜಾಸ್ತಿ ಕೋಲ್ಡ್ ಅಂತ ಇರಲಿಲ್ಲ. ಸ್ವಲ್ಪ ಮಳೆದಿದ್ರೆ ಇನ್ನೂ ಎಕ್ಸ್ಪೀರಿಯನ್ಸ್ ಇನ್ನೂ ಗಮ್ಮತ್ತಾದಿತ್ತು ಅನ್ಸುತ್ತೆ. ಬಟ್ ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಎಲ್ಲ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅಂತ ಅನ್ನಿಸ್ತು. ಇಟ್ ವಾಸ್ ಗುಡ್, ನೈಸ್, ಐ ಲೈಕ್ಡ್ ಇಟ್. ಫೋಟೋಸ್ ತಗೊಂಡು ಕಾಫಿ ಕುಡ್ಕೊಂಡು ಹೋಯ್ತು. ನಾನು ತಗೊಳ್ಳೋದು ಹೇಸಲ್ನಟ್ ಕೋಲ್ಡ್ ಕಾಫಿ. ಇವರಿಬ್ಬರು ತಗೊಳ್ಳೋದು ಕ್ಯಾಪುಚಿನೋ ತಗೊಳ್ಳೋದೈತೆ. ಆಮೇಲೆ ನಾನು ಮತ್ತು ವಿನಯ ಬರ್ಗರ್ ತಗೊಳ್ಳೋದು. ಕಿರಣ್ ತಗೊಳ್ಳೋದು ಅದೆಂಥದ್ದು ಕ್ವೀಶಾ ಚೀಸಿ ಚಿಕನ್. ಮಾವಿನ ಹಣ್ಣು ಸ್ಮೆಲ್ ಬರ್ತಿತ್ತು. ಮಾವಿನ ಹಣ್ಣು ತಗೊಳ್ಳೋದು 1,500 ಆಯಿತು. ಇರಲಿ ಅಂತ ಮಾಡೋಕ್ಕೆಲ್ಲ ಬಿಡಿ. ಒಳ್ಳೆ ಸ್ಮೆಲ್ ಬರ್ತಿತ್ತು, ಬೇಡ ಇತ್ತು. ಹಬ್ಬ ಈಗ ಎಲ್ಲಿಗೆ ಹೋಗ್ದಂತ ಗೊತ್ತಿಲ್ಲ. ಅದೇ ಆನ್ ಇನ್ಸಿಡೆಂಟ್ ಅದೆಲ್ಲ ಕ್ಲೋಸ್ ಆಯ್ತಲ್ಲ. ಪ್ಯಾಲೇಸಿಗೆ ಹೋಪ ಅಂದ್ರೆ ಪ್ಯಾಲೇಸಿಗೆ ಯಾರು ಹೋದ್ರು ಈಗ? ಇಲ್ಲಲ್ಲ, ಬಂದು ಪ್ಯಾಲೇಸಿಗೆ ಅಂತ ಹೋಗ್ಬೋದು. ಅದಕ್ಕೆ ರಂಗನ ತಿಟ್ಟು ಅಲ್ಲಿಗೆ ಹೋಗ್ದ ಅಥವಾ ಬೇರೆ ಕಡೆ ಅದಕ್ಕೆ ಹೋಗ್ದ ಕಾಣ್ಕ ನನ್ನ ಟಿಶ್ಯೂ ಎಲ್ಲ ಐತಿಲ್ಲಿತ್ತು. ಗಾರ್ಡನ್ ಆಗಿ ಚೆನ್ನಾಗಿದೆ. ಎಂಥದ್ದು ಪ್ಯಾಲೇಸಾ? ಪ್ಯಾಲೇಸ್ ಎಂತ ಗಾರ್ಡನ್ ಇರ್ತದೆ? ಪ್ಯಾಲೇಸ್ ಎಲ್ಲಿದೆ? ಪ್ಯಾಲೇಸ್ ಅಂದ್ರೆ ಒಂದು ಟಿಪ್ಪು ಗೊತ್ತಲ್ಲ, ಖಾಲಿ ಚಿಕ್ಕದು ಒಂದಷ್ಟೇ, ಮತ್ತೆ ಫುಲ್ ಗಾರ್ಡನ್. ಅದು ಬಿಸ್ಲಿಕ್ಕೆ ಈ ತರ ಗ್ರೀನರಿ ಇದ್ರೆ ಸ್ವಲ್ಪ ತಂಪಿರ್ತದೆ ನೋಡಿ. ಇದು ಅದು ಬಿಸ್ಲಿಕ್ಕೆ ಗ್ರೀನರಿ ಗಲೀಜು ಇರ್ತದೆ. ಟಿಪ್ಪು ಯಾಕೆ?
ಕಂಬ ನೆಕ್ಸ್ಟ್ ಸರ್ ಮಡಿಯಲ್ಲಿ ಕತ್ಕೊಂಬ ರಂಗನತಿಟ್ಟು ಇಲ್ಲ ರಂಗನತಿಟ್ಟು ಹಿಂದ ನಾವೀಗ ಕಾಮ್ದು ಎಲ್ಲಿಗೆ ಹೋಗ್ಲಕ್ಕ ಅಂದ್ಕೊಂಡು ನಮ್ದೆಲ್ಲ ಹಿಂಗೆ ಆಯ್ತಾ 4 ಅವರ್ ಜರ್ನಿ ಮಾಡಿ ಡ್ರೈವ್ ಮಾಡಿ ಬಂದು ನಮ್ಗೆ ಕಾಫಿ ಕೊಡೋಕೆ ಈಗ ಮತ್ತೆ ಮನೆಗೆ ಹೋಗಿ ಕಾಫಿ ಕಾಣಿ ಡು ಯು ಡೂ ದಿಸ್ ಮ್ಯಾಡ್ನೆಸ್ ಎಲಿಫೆಂಟ್ ಕ್ಯಾಂಪ್ ಕ್ಲೋಸ್ ಎಲಿಫೆಂಟ್ ಕ್ಯಾಂಪ್ ಹೋಗಿದ್ದಿಲ್ಲಾದ್ರೆ ಬಟ್ ಮೇನ್ ಇದ್ದದ್ದು ಅದೇ ಇಲ್ಲೊಂದು ಕಾಫಿ ಕುಡ್ದು ಕಾಫಿ ನೀವು ರೀಲ್ ಕಂಡದಂತಲ್ಲ ಬ್ರೇಕ್ಫಾಸ್ಟ್ ಒಂದು ಒಳ್ಳೆ ಮಾಡೋದು ಮತ್ತೆ ಡ್ರೈವ್ ಚೆನ್ನಾಗಿತ್ತಲ್ಲ ಎಕ್ಸ್ಪೆಕ್ಟೆಡ್ ಸ್ವಲ್ಪ ಮಳೆ ಎಲ್ಲ ಬರ್ತದೆ ಅಂತ ಎಣಿಸ್ಕೊಂಡದ್ದು ಎಲ್ಲ ಒಳ್ಳೆ ಮಳೆ ಸಲ ಎಂತ ಚಂದ ಇತ್ತು ಅದ್ರನ್ನ ನೈಸ್ ಇಲ್ಲಿ ವಾಲಿಬಾಲ್ ಉಂಟು ಇವ್ರಿಗೆ ಕಾಡಾನಿಕ ಅಂತಂದ್ರೆ ನಮಗೆ ಅದು ತೋರ್ಲಿಲ್ಲಲ್ಲ ಇವ್ರಿಗೆ ಡ್ರೈವ್ ಮಾಡ್ತಾ ಇಷ್ಟಪಕ್ಕಂಡ್ರೆ ನಮ್ಗೆ ಎಂತ ಗೊತ್ತಿಲ್ಲ ನೋಡು ಆಚೆ ನೋಡು ಇವ್ರು ಎಂತ ಮಾಡ್ತೀರಾ ಶ್ರೀದೇವಿಗೆ ಹಂಗೆ ಬರ್ರಿ ಕಾಮುದು ಎಲ್ಲ ತೋರುತ್ತಾ ನಮ್ಗೆ ತೋರುದಿಲ್ಲ ಆರಾಮ್ಸೆ ಎಲ್ಲಿ ಹೋಗ್ತಿದ್ದೀರ ನೀವು ಎಲ್ಲಿ ಇಲ್ಲಿದ್ಯಾ ಈ ಪೊತ್ತೆ ಹಿಂದೆ ಇದೆ ಇದು ಪೋದೆ ಹಿಂದೆ ಇದು ಪೊತ್ತೆ ಇದು ಎದುರುಂಟಲ್ಲ ಹಾ ಈಗ ನೋಡ್ತೀರ ಈ ಪೊತ್ತೆ ಹಿಂದೆ ಇದೆ ಇದರಿಂದ ನಡ್ಕೊಂಡು ಹೋಗ್ತುಂಟಾ ಇದ್ರ ಹಿಂದೆ ಇದೆ ಇದರಿಂದ ಅದು ಹೋಯ್ತಂತ ಒಳಗೆ ಹೋಯ್ತಾ ನೀವು ಕೊಂಡದ್ದು ಸುಳ್ಳ ನೋಡ್ತೀರ ಆ ಲೇಕ್ ನೀರ್ ಹತ್ರನೇ ಇದೆ ಆ ಪೊದೆ ಹೋಯ್ತು ಇನ್ನೊಂದು ಪೊದೆ ಬಂತು ಸುಮಾರು ಪೊದೆ ಬಂತು ನೋಡು ಹಿಂದೆ ನೋಡು ನಿಮ್ಗೆ ಮಿಸ್ ಆಯ್ತಾ ಎಂತಕ್ಕೆ ಕ್ಲೀನ್ ನೋಡಿದೆ ನಾನು ನೋಡ್ತೀರಿ ಆಚೆ ನೋಡ್ತೀರಿ ಅದೇ ಸ್ಪಾಟ್ ನೋಡ್ತೀರಿ ನೀವು ಎದುರು ಗಾಡಿ ನೋಡಿ ಅಲ್ಲ ಎದುರು ದಾರಿ ನೋಡಿ ಹಿಂದೆ ನೋಡು ಅಲ್ಲ ನೋಡು ಬಂತ ಅಲ್ಲಿ ಹಿಂದೆ ಫುಲ್ ಹಿಂದೆ ಕಾರ್ ಇದು ನೀವೆಂತದ್ದು 2 ಸರ್ತಿ ಮಿಸ್ ಮಾಡಿದೆ ನನಗೆ ಎದುರು ನೋಡ್ತಾ ಹಿಂದೆ ನೋಡ್ತಾ ಕಾಣಿತ್ತು ಎಂತ ಇವ್ರು ದಿನ ಇಡೀ ಜಪ ಮಾಡ್ತಾರ ಆನೆ ಸಿಂಹ ಅನ್ಕೊಂಡು ಅದಕ್ಕೆ ಕಂಡಂಗ ತೋರ್ತೇನೋ ನಮ್ಗೆ ಎಷ್ಟು ಕಣ್ಣಿಟ್ಕೊಂಡ್ರೆ ನೀವೇನು ತೋರ್ಲ ಮರ ನೋಡು ಅವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಿಮ್ಗೊಂದು ಕಾಣ್ತಾ ಇದನ್ನ ಹೋಗಿ ನೀವು ಸ್ಪೀಡ್ ಯಾಕೆ ಹೋಗುದು ಸ್ಪೀಡ್ ಇಲ್ಲ ನೋಡು ಅಲ್ಲಿ ಎಂಡಲ್ಲಿ ಅಲ್ಲ ಅದೇ ಅಲ್ಲಿಂದ ಕಪ್ಪು ತೋರ್ತಪ್ಪ ಇದಾ ಅಲ್ಲ ಇಲ್ಲ ಇಲ್ಲಾಯ್ತು ಅಲ್ಲ ಅಲ್ಲಿಂದ ನಾಲ್ಕು ಪೀಸ್ ಇವ್ರಿಗೆ 2-3 ಸಲ ತೋರ್ತಂಬ್ರು ನಮ್ಮಿಬ್ರಿಗೆ ಆಗಲಿಂದ ಕಣ್ಬಿಟ್ಟು ಕಾಣ್ತಿತ್ತು ನಂಗೂ ವಿನಾಗಿ ತೋರ್ಲಿಲ್ಲ ನಿಜವ ಸುಳ್ಳ ಗೊತ್ತಿಲ್ಲ ಬಟ್ ಸರಲ್ಲ ಗೊತ್ತಿಲ್ಲ ನಮ್ದು ಸೂಕ್ಷ್ಮ ದರ್ಶಕ ಅದು ಅವ್ನು ನಿನ್ನೆ ಹಾಕೊಂಡಿದ್ದಲ್ಲ ಬೈನಾಕ್ಯುಲರ್ ನೋಡು ಅವರಿಗೆಲ್ಲ ಕಾಣ್ತಾ ಎಂತ ಆನೆ ಅಷ್ಟು ಸ್ಪೀಡ್ ಓಡ್ತಾ ಇದೆ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಬೆಂಗಳೂರಲ್ಲಿ ಒಂದಿತ್ತು ಸಮ್ಮರ್ ವಿಂಟರ್ ಪ್ಯಾಲೇಸ್ ಅದು ಬೆಂಗಳೂರಲ್ಲಿ ಒಂದು ವಿಂಟರ್ ಪ್ಯಾಲೇಸ್ ಇತ್ತು ಅದಕ್ಕೂ ಆಯ್ತು ಚಿಕ್ಕದದ ಇದು ಸಮ್ಮರ್ ಪ್ಯಾಲೇಸ್ ಅವರಪ್ಪ ಬೇಡ ನಾನು ಮಾಸ್ಕ್ ಹಾಕೊಂಡಿದ್ದೆ ಬಿಸಿಲಿಗೆ ಕುದುರೆ ಗಾಡಿಯಲ್ಲಿ ಹೋಗುವ ಬೇಡ ಎಲ್ಲ ಉಂಟಲ್ಲ ಗಾಡಿನೇ ಹೋಗುದು ಅಲ್ಲ ಕುದುರೆ ಗಾಡಿಯಲ್ಲಿ ಹೋಗುವ ಮಡಿಕೇರಿಯಲ್ಲಿ ಒಂದು ಪ್ಲೇಸಿಗೆ ಹೋಗಪ್ಪ ಅಂತಂದ್ರೆ ಬೇಡ ಅಂತ ಇಲ್ಲಿ ಕರ್ಕೊಂಡ್ ಅಲ್ಲ ಬೇರೆ ಇತ್ತಲ್ಲ ನನ್ನ ಹೆಸರು ಹೇಳಿ ಮಾಡುದು ಪಾಪ ಫಾಲ್ಸ್ ಇತ್ತಲ್ಲ ವಿನಯ್ ಒಟ್ಟಿಗೆ ಫಾಲ್ಸ್ ಇರ್ಲಿಲ್ವಾ ನಿನ್ನೊಟ್ಟಿಗೆ ಬರಲ್ಲ ನಾನು ಸಪೋರ್ಟ್ ಕಮ್ಮಿ ಬಿಸ್ಲಲ್ಲಿ ಯಾರೋ ಹತ್ರ ಅಯ್ಯೋ ದೇವ್ರೆ ನಂಗೆ ಇದೆಲ್ಲ ಇಷ್ಟ ಆತ್ಲ ಅಲ್ಲ ಕುದುರೆ ಗಾಡಿ ಅಪ್ಪ ನನ್ನ ಮಂಡಿ ಎಲ್ಲ ಹಾಳಾಯ್ತಪ್ಪ ಪಾರ್ಕಿಂಗ್ ಇಂದ ಈಚೆಗೆ ಬಂದರೆ ನಿಮಗೆ ಸುಮಾರು ಕುದುರೆ ಗಾಡಿ ಕಾಣಿಸುತ್ತೆ ನಮಗೂ ಕಾಣಿಸುತ್ತೆ ಹತ್ತಿ ಕುತ್ಕೊಂಡ್ರೆ 400 ರೂಪೀಸ್ ಅನ್ಸುತ್ತೆ ರೆಡಿಯಾ ಕುದುರೆ ಗಾಡಿ 400 ರೂಪಾಯಿ ನಮ್ಮನೆ ಕಾಣ್ತಿದ್ದಾರಲ್ಲ ಅಲ್ಲ ಇತ್ತಲ್ಲ ಟ್ರೈನ್ ಹಾಕಲ್ಲ ನಮ್ಮನೆ ಅಂತಾಗ ಈಗ ಸವಿತಾ ಆನ್ಲೈನ್ ಟಿಕೆಟ್ ಮಾಡೋಕೆ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಅಂತ ಇಲ್ವಾ ಅದನ್ನ ಸ್ಕ್ಯಾನ್ ಮಾಡಿದ ಐಡಿ ಉಂಟು ಬೇಕಾ ಒಂದು ಐಡಿ ಬೇಕು ಕಳಿಸ್ತೇನೆ ನಾನು ಈ ಥರ ಕಾಣುತ್ತೆ ಸಮ್ಮರ್ ಪ್ಯಾಲೇಸ್ ಅಲ್ಲ ಚೆನ್ನಾಗಿ ಮಾಡಿದೆ ನೋಡಿ ಗಾರ್ಡನ್ ಥರ ಈ ಥರ ಮನೆ ಒಳಗೆ ಲೈಕ್ ಇತ್ತು ಅದು ಹುಮಾಯೂನ್ ಟೋಮ್ ಥರನೇ ಉಂಟಲ್ಲ ಅಲ್ಲಿದೆ ಕಾಪಿ ಮಾಡಿದೆ ಈ ಥರ ಲೈಕ್ ಇತ್ತು ಹೆಚ್ಚು ಬಿಸಿಲಿಲ್ಲ ಇವತ್ತು ಅದಕ್ಕೋಸ್ಕರ ಬಚ್ಚಾವು
ಆ ಟೈಮಲ್ಲಿ ಫುಲ್ ಸೈನಿಕರು ಇರ್ತಿದ್ರು. ಎಲ್ಲಾರು ಪ್ಯಾಲೇಸ್ ಫೋರ್ಟ್ ಹುಡುಕಿ ಕರ್ಕೊಬತ್ರು ಅಂತ ಹೇಳಿ ಮಡಿಕೇರಿ ಬಂದರು, ಅಲ್ಲಿಂದ ಮೈಸೂರಿಂದ ಬಂದು ರೆಡಿ ಮಾಡಿದ್ದೀನಿ. ಒಂಥರ ಹುಮಾಯೂನ್ ಟೋಮ್ ಥರ ಇತ್ತು. ಜನ ಇಲ್ಲ ಇವತ್ತು, ಸೊ ಒಳ್ಳೆ ಜನ ಇದ್ರೆ ಒಂಥರ ಖುಷಿ ಆಗ್ತಿಲ್ಲ. ಬೋರ್ ಇದು ಮುಚ್ಚಿಟ್ಟಿದ್ದಾರೆ. ಇಡೀ ಅರಮನೆ ಇತ್ತಲ್ಲ ಫುಲ್ಲು 60% ಮರದಿಂದ ಮಾಡಿದಮ್ರು. ಇದೆಲ್ಲ ಇಟ್ಟಿಗೆ, ಸುಣ್ಣ, ಬೆಲ್ಲ, ಮೊಟ್ಟೆ ಎಲ್ಲ ಹಾಕಿ ಮಾಡಿದಮ್ರು. ಎಷ್ಟು ವರ್ಷ? 240 ವರ್ಷದಿಂದಲ್ಲ ಇದೆಲ್ಲ ಕಾಣಿ. ಇದೆಲ್ಲ ವೆಜಿಟೇಬಲ್ ಪೇಂಟಿಂಗ್. ಕೆಮಿಕಲ್ ವಾಶ್ ಮಾಡ್ತಾವ್ರು 1 ವರ್ಷಕ್ಕೊಂದ್ಸಲ. ಅದು ಬಿಟ್ಟರೆ ಹಳೇ ಪೇಂಟಿಂಗ್ ಫುಲ್ ಇತ್ತು ಸೀಲಿಂಗ್ ಎಲ್ಲ. ದಿವಾನೆ ಕಾಸು ಅಂದರೆ ಅಸೆಂಬ್ಲಿ ಸೊ ಮಿಕ್ಕಿದ 5 ಜನ ಮಕ್ಕಳು ಸ್ಕೆಚಸ್ ಹಿಂಭಾಗ. ಸೊ ನನಗೆ ಬರುತ್ತಂಬ್ರ ಕೈಯೆಲ್ಲ ಗನ್ ಅದೆಲ್ಲ ಇತ್ತು. ನನ್ನ ಹತ್ರ ದಾಖಲೆ ಇರೋ ದಿವಾನೆ ಅಮ್ಮ ಈ ಥರ ಕಾಣುತ್ತೆ, ಆಗುತ್ತೆ. ಮತ್ತೆ ಒಂದು ಪಾರ್ಟ್ ನಗರ್ ಇದೆ, ಅಹಮದಾಬಾದ್. ಇವತ್ತು ಸಂಭಾಜಿ ನಗರ್ ಅಂತಿದೆ. ಸೊ ಅಲ್ಲಿದು ಸುಲ್ತಾನರು ತಗೊಳ್ತಾರೆ. ಒಂದು ಪಾರ್ಟ್ ಬಿಜಾಪುರ್ ಸುಲ್ತಾನರು ತಗೊಳ್ತಾರೆ, ಒಂದು ಪಾರ್ಟ್ ಬೀದರ್ ಸುಲ್ತಾನ್. ಬೀದರ್ ಫೋರ್ಟು ತುಂಬ ಚೆನ್ನಾಗಿದೆ. ಯಾವ ಥರ ಬೀದರ್ ಹೋಗಿದ್ರೆ ಬೀದರ್ ಫೋರ್ಟು ತುಂಬ ದೊಡ್ಡದು ಚೆನ್ನಾಗಿದೆ. ಸೊ ಅವ್ರು ತಗೊಳ್ತಾರೆ. ಅಹಮದ್ ನಗರ್ ಅವರು ಓವರ್ ದ ಟೈಮ್ ಅವ್ರು ವೀಕ್ ಆಗ್ತಾರೆ. ಮುಘಲ್ಸ್ ಔರಂಗಜೇಬ್ ಟೈಮಲ್ಲಿ ಅವ್ರು ಹೊಡೆದು ಬಿಸಾಕ್ತಾರೆ. ಸೊ ಔರಂಗಜೇಬ್ ಎಂತ ಮಾಡ್ತಾನೆ, ಇಲ್ಲಿ ಅಂದ್ರೆ ಅವನ ಅಂಡರ್ ಅಲ್ಲಿ ಇರೋರು ಕಳಿಸಿ ಎಲ್ಲಿ ತಮಿಳ್ನಾಡು ತನಕ ಹೋಗ್ತಾನೆ. ಜಿಂಜಿ ಎಲ್ಲ ತಗೊಳ್ತಾನೆ. ಮನ್ ತಕೊಂಡು ವಾಪಸ್ ಹೋಗ್ತಾನೆ. ಅವರ ಮ್ಯೂಸಿಯಂ ಇಟ್ಟಿದ್ದಾನೆ, ಯಾಕಂದ್ರೆ ಅವ್ರು ಯುದ್ಧ ಮಾಡೋ ಅಮೆರಿಕದ್ದು. ಟೈಮ್ ಆಯ್ತು. ಎಷ್ಟು ಗಂಟೆ ಗೊತ್ತಾ? 4:20. ಆಲ್ರೆಡಿ ಒಳ್ಳೆ ಕತ್ಲೆ ಅದಂಗೆ ತೋರಿಸೈತಪ್ಪ. ಇವತ್ತೆಂತಕ್ಕೂ ಗೊತ್ತಿಲ್ಲ. ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು. ಮುಗಿಸಿ ಬಂತು. ಆಯ್ತು, ಇವತ್ತಿನ ದಿನ ಮುಗಿತು. ಸಂಡೇ ಇಸ್ ಡನ್. ಇನ್ನು ಊಟ ಇರಲಿಲ್ಲ. ಊಟ ಮಾಡ್ಕೀಗ ಮನೆಗೆ ಹೋಗಿ ಆರ್ಡ್ರ್ ಮಾಡಿದ್ದು ಮೇಘನಾಸ್ ಬಿರಿಯಾನಿ ಅಷ್ಟೇ. ಇವತ್ತು ಮಾವಿನಣ್ಣು ತಿನ್ನಕ್ಕೆ ನಾನು ಮನೆಗೆ ಮಾವಿನಣ್ಣು ಕಟ್ ಮಾಡ್ಕೊಂಡು ತಿನ್ನಕ್ಕೆ ನಾನು ಮಾಡಿದ ರಸಮ್ ಇತ್ತು. ರಸಮ್ ನಂಗೆ ರಾತ್ರಿಗೆ ಈಗ ತಿಂದರೆ ಮತ್ತು ರಾತ್ರಿಗೆ ಇನ್ನೊಂದ್ಸಲ ಯಾರು ಮಾಡೋ ಕೆಡಿಯ. ಅದಕ್ಕೆ ಈಗ ಮೇಘನಾಸ್ ಬಿರಿಯಾನಿ ತಿನ್ಕೊಂಡು ಉಣ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಮತ್ತು ಕೆಲವೊಂದು ಬ್ಯಾಗ್ ಮಾಡ್ಕೊಂಡು ಹೋಗ್ತಾರೆ. ಹಾಕಿದ್ಯಾ ಅವರು ಏರ್ಪೋರ್ಟಿಗೆ ಹೋದ್ರು ಅಷ್ಟೇ. ಇವತ್ತಿನ ದಿನ ಮುಗೀತು. ಇನ್ನೊಂದ್ಸಲ ಮತ್ತೆ ನೋಡಿ ಜೊತೆಗೆ ಸಿಗ್ತೇವೆ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋ ಇಷ್ಟ ಅಂತ ಕಾಮೆಂಟಲ್ಲಿ ಹೇಳಿ ಅಕ್ಕ. ಗಮ್ಮತ್ತಂಗಿರಿ. ಬಾಯ್ ಬಾಯ್ ಬಾಯ್.